Good morning, friends. Welcome to the next video. In this video, we will discuss two problems on 15 marks from income from other sources. First, we will read out the problem and understand the problem, then we will try to solve the problem. From the following particulars, this is the problem number 8 for 15 marks. From the following particulars of Srimati Veena, compute her income from other sources for the assessment year 2020-21. A. She has received rupees 5,000 as a director's sitting fees from the Indian company. So it is taxable. She has received rupees 3,000 as a dividend from above noted company. So above noted company means Indian company. Hence the dividend from Indian company is exempted. Interest on bank deposits gross 12,000. It is directly taxable. Winning from lotteries rupees 35,000. This is net. So we have to make it gross. Then ground rent received rupees 4,000. So it is also directly taxable. She has let building along with machinery and furniture at rupees 1,20,000 per month on 1/7/2019. ಸೊ ಜುಲೈದಿಂದ ಅವರು ಬಾಡಿಗೆ ಕೊಟ್ಟಾರ. ನಾವು ಜುಲೈದಿಂದ ಕೌಂಟ್ ಮಾಡಬೇಕು. She has spent rupees 1,000 on repairs of these assets. Depreciation allowed rupees 10,000. Clear? So both are allowable deduction under section 57. She lives in a rented house paying monthly rent rupees 8,000 per month. The house is too big for her family. Hence she has sublet one half portion of the house on a rent of rupees 6,000 per month. She has paid municipal taxes rupees 8,000 and repair charges rupees 6,000 on the whole house. ಸೊ ಇಲ್ಲಿ ಸಬ್ಲೆಟ್ಟಿಂಗ್ ಇದೆ. ಆಕೆ ಏನು ವಾಸ ಮಾಡ್ತಾಳೆ ಅದಕ್ಕೆ 8,000 ರೂಪಾಯಿಗೆ ಬಾಡಿಗೆ ಕೊಡ್ತಾಳೆ. ಅದು ದೊಡ್ಡ ಮನೆ ಇದೆ. ಸೊ ಅದಕ್ಕಾಗಿ ಏನು ಮಾಡ್ತಾಳೆ, ಆ ಥರದ ಅರ್ಧ ಪೋರ್ಷನ್ ಏನು ಮಾಡ್ತಾಳಪ್ಪ ಅಂದರೆ ಬಾಡಿಗೆ ಕೊಡ್ತಾರೆ 6,000ಗೆ. ಸೊ ಆಕೆ ಸ್ವಂತ ಮನೆ ಇತ್ತು ಅಂದರೆ ದಿಸ್ ಇನ್ಕಮ್ ಕಮ್ಸ್ ಅಂಡರ್ ಇನ್ಕಮ್ ಫ್ರಮ್ ಅದರ್ಸ್, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಬಟ್ ಈಗ ಆಕಿನ ಏನು ಮಾಡಿದಾಳೆ, ರೆಂಟೆಡ್ ಹೌಸ್ದಾಗಿದ್ದಾಳೆ, ಬೇರೆದವ್ರ ಮನೆಯಾಗಿದ್ದಾಳೆ. ಅದಕ್ಕೆ 8,000 ರೂಪಾಯಿ ಬಾಡಿಗೆ ಕೊಡ್ತಾರೆ. ಅದು ದೊಡ್ಡ ಮನೆ ಏನನ್ನ ಅರ್ಧ ಮನೆ ಸಬ್ಲೆಟ್ ಮಾಡ್ತಾರೆ 6,000ಗೆ. ಮತ್ತು ಮುನ್ಸಿಪಲ್ ಟ್ಯಾಕ್ಸ್ 8,000 ಪೇಡ್ ಮಾಡ್ತಾರೆ. ರಿಪೇರ್ ಚಾರ್ಜಸ್ 6,000. ಸೊ ಹೀಗಾಗಿ ಇಲ್ಲಿ ನಾವು ಏನು ಮಾಡ್ಬೇಕಂದ್ರೆ ರೆಂಟ್ ರಿಸೀವ್ಡ್ ಫ್ರಮ್ ಸಬ್ಲೆಟ್ 6,000 ಪರ್ ಮಂತ್ ಇಂಟು 12 ಅಂದರೆ ಎಷ್ಟಾಯ್ತು, 72,000 ಆಗ್ತದೆ. ಅದರೊಳಗೆ ಲೆಸ್ ಏನು ಮಾಡ್ಬೇಕಂದ್ರೆ ರೆಂಟ್ ಪೇಡ್ ಟು ದಿ ಹಾಫ್ ಪೋರ್ಷನ್. ದೆನ್ ಮುನ್ಸಿಪಲ್ ಟ್ಯಾಕ್ಸಸ್ 50% ಆ್ಯಂಡ್ ರಿಪೇರ್ ಚಾರ್ಜಸ್ 50% ನಾವು ಲೆಸ್ ಮಾಡಬೇಕಾಗ್ತದೆ. ನೋಡೋಣ್ರಿ ಮುಂದೆ. ಸಿ ಹೆಲ್ಡ್ ದ ಫಾಲೋಯಿಂಗ್ ಇನ್ವೆಸ್ಟ್ಮೆಂಟ್ಸ್. rupees 40,000 10% debentures of M&M Company Limited. No grossing up is necessary because the details of securities are given. Rupees 30,000 9% tax free debentures. Tax free debentures ಅಂದ ಕೂಡಲೇ ನಾವೇನು ಮಾಡಬೇಕು, ಅದನ್ನು ಗ್ರಾಸ್ ಅಪ್ ಮಾಡಬೇಕು. ಅಗೇನ್ rupees 50,000 18% ಟ್ಯಾಕ್ಸ್ ಫ್ರೀ ಡಿವೆಂಚರ್ಸ್ ಇದೆ. ಇದನ್ನು ಕೂಡ ನಾವೇನು ಮಾಡಬೇಕು, ಗ್ರಾಸಿಂಗ್ ಅಪ್ ಮಾಡಬೇಕು. ದೆನ್ rupees 20,000 11% Mangalore Port Trust bonds. So directly it is a taxable. No grossing up is necessary. She has paid collection charges at 0.5% on gross interest received from the above mentioned investments. So interest and ರಿಸೀವ್ ಮಾಡಿರಲ್ಲ ಅದ್ರ ಮ್ಯಾಗ 0.5% ಗ್ರಾಸ್ ಇಂಟ್ರೆಸ್ಟ್ ಏನಾಯ್ತಿಲ್ಲ ಅದ್ರ ಮ್ಯಾಗಿಂದ 0.5% ನಾವು ಬ್ಯಾಂಕ್ ಚಾರ್ಜಸ್, ಕಲೆಕ್ಷನ್ ಚಾರ್ಜಸ್ ಅಂತೇಳಿ ಕೊಡಬೇಕಾಗ್ತದೆ. ಅದನ್ನು ಲೆಸ್ ಮಾಡ್ಬೋದು. ನೋಡೋಣ, ನಲ್ಲಿ
ಸ್ವಲ್ಪ ಚೇಂಜ್ ಮಾಡೀನಿ. ಇನ್ಕಮ್ಸ್ ಚಾರ್ಜಬಲ್ ಇನ್ ಜನರಲ್ ಆ್ಯಂಡ್ ಇನ್ಕಮ್ ಚಾರ್ಜಬಲ್ ಇನ್ ಪರ್ಟಿಕ್ಯುಲರ್ ಹೇಳೀನಿ. ಸೊ ದಿಸ್ ಈಸ್ ನಾಟ್ ನೆಸಸರಿ, ಬಟ್ ನಿಮ್ಗೆ ಗೊತ್ತಿರ್ಲತ್ತೇಳಿ ನಾನು ಮಾಡೀನಿ. ಡೈರೆಕ್ಟರ್ ಫೀಸ್, ಸಿಟ್ಟಿಂಗ್ ಫೀಸ್ ಡೈರೆಕ್ಟ್ಲಿ 5,000 ತೊಗೋತೀವಿ. ಡಿವಿಡೆಂಡ್ ಫ್ರಮ್ ಅಬೌವ್ ನೋಟೆಡ್ ಕಂಪನಿ ಎಕ್ಸಮ್ಟೆಡ್ ಆಗ್ತದೆ ಬಿಕಾಸ್ ಇಟ್ ಇಸ್ ಅ ಇಂಡಿಯನ್ ಕಂಪನಿ. ದೆನ್ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡಿಪಾಸಿಟ್ ಗ್ರಾಸ್ ಕೊಟ್ಟಾರ 12,000, ನೋ ಗ್ರಾಸಿಂಗ್ ಇಸ್ ನೆಸಸರಿ. ವಿನ್ನಿಂಗ್ ಫ್ರಮ್ ಲಾಟ್ರೀಸ್ ಅದ ನೆಟ್ ಕೊಟ್ಟಾರ, ಅದನ್ನು ನಾವು ಗ್ರಾಸ್ ಅಪ್ ಮಾಡಬೇಕು. ನೆಟ್ ಇನ್ಕಮ್ ಇಂಟು 100 ಮೈನಸ್ ರೇಟ್ ಆಫ್ ಟಿ ಡಿ ಎಸ್. ಸೊ ಲಾಟ್ರಿದ ಮ್ಯಾಗ ಟಿ ಡಿ ಎಸ್ ಎಷ್ಟದ, ರೇಟ್ ಆಫ್ ಟಿ ಡಿ ಎಸ್ 30 ಇದೆ. ಸೊ 100 30 70. ಸೊ 35,000 ಇಂಟು 100 70 is equal to 50,000. Ground rent received rupees 4,000, directly 4,000 ತೊಗೊಂಡ್ವಿ. The rent from letting machinery and furniture 1,20,000 ಇದೆ. ಸೊ ಇಲ್ಲಿ ಪ್ರಾಬ್ಲಮ್ದಾಗ 1,20,000 ಪರ್ ಮಂತ್ ಅದ. ಪರ್ ಮಂತ್ ಅಲ್ಲದು ಫಾರ್ ಹೋಲ್ 1,20,000 ಇದೆ, ರೈಟ್. ಲೆಸ್ ಏನೇನು ಮಾಡಬೇಕು, ಅಲಯಬಲ್ ಡಿಡಕ್ಷನ್ಸ್, ರಿಪೇರ್ 7,000, ದೆನ್ ಡೆಪ್ರಿಸಿಯೇಷನ್ 10,000. ಸೊ 11,000 ಲೆಸ್ ಮಾಡಿದಾಗ ನಮಗೆ 1,09,000 ಔಟರ್ ಕಾಲಮ್ ಬರ್ತದೆ. ರೆಂಟ್ ಫ್ರಮ್ ಸಬ್ಲೆಟಿಂಗ್ 50% ಪೋರ್ಷನ್ ಆಫ್ ಹೌಸ್ 6,000 ಕೊಡ್ತಾರೆ ಅವರು, ಅಂದರೆ ಎಷ್ಟಾಗ್ತದೆ 72,000 ಆಗ್ತದೆ. ಲೆಸ್ ರೆಂಟ್ ಪೇಡ್, ಅಂದ್ರೆ ಅವ್ರು ಏನು ಸಬ್ಲೆಟಿಂಗ್ ಕೊಟ್ಟಿರ್ತಾರಲ್ಲ ಅದ್ರ ಮ್ಯಾಗ ಅವರು ಓನರ್ಗೆ ಬಾಡಿಗೆ ಕೊಡ್ತಾರೆ. ಆ ಬಾಡಿಗೆ ನಾವು ಇಲ್ಲಿ ಲೆಸ್ ಮಾಡಬೇಕು. ಅಂದರೆ ಟೋಟಲ್ ಹೋಲ್ ಬಿಲ್ಡಿಂಗ್ಗೆ 8,000 ಅವ್ರು ಬಾಡಿಗೆ ಕೊಡ್ತಾರೆ. 50% ಸಬ್ಲೆಟಿಂಗ್ ಇದೆ. ಸೊ ಹಿಂಗಾಗಿ ನಾವು ಅದ್ರದ್ದು 50% ನಾವು ಕೊಡಬೇಕಾಗ್ತದೆ. ಸೊ 48,000. ದೆನ್ ಮುನ್ಸಿಪಲ್ ಟ್ಯಾಕ್ಸ್ 8,000 ಪೇಡ್ ಮಾಡಿದ್ರೆ ಅದರದ್ದು 50% 4,000, ಅದನ್ನು ಕೂಡ ನಾವು ಲೆಸ್ ಮಾಡ್ಬೋದು. ದೆನ್ ರಿಪೇರ್ ಚಾರ್ಜಸ್ 6,000 ಹೋಲ್ ಬಿಲ್ಡಿಂಗ್ ಮಾಡಿದ್ರೆ ಅದರ 50% 3,000. ಸೊ ಟೋಟಲ್ 55,000 ನಾವು ಏನು ಮಾಡ್ತೀವಿ, ಲೆಸ್ ಮಾಡ್ತೀವಿ. ಔಟ್ ಆಫ್ 72,000 52,000 ತೆಗೆದ್ರೆ 17,000 ಈಸ್ ಇನ್ಕಮ್ ಫ್ರಮ್ ಸಬ್ಲೆಟಿಂಗ್ ಅಂತ ಹೇಳಿ ಟ್ರೀಟ್ ಮಾಡೋದು. ದೆನ್ ಇನ್ಕಮ್ಸ್ ಚಾರ್ಜಬಲ್ ಇನ್ ಪರ್ಟಿಕ್ಯುಲರ್, ಸಿ ಹೆಲ್ಡ್ ದ ಫಾಲೋಯಿಂಗ್ ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳ್ತಾರೆ. rupees 40,000 10% ಡಿಬೆಂಚರ್ಸ್ ಆಫ್ M&M ಕಂಪ್ನಿ ಡೈರೆಕ್ಟ್ಲಿ 4,000 ತೊಗೊತೀವಿ. ಇನ್ನರ್ ಕಲಮ್ ತೊಗೊತೀವಿ, ಯಾಕಂದರೆ ನಾವು ಅಲ್ಲಿ ಕಲೆಕ್ಷನ್ ಚಾರ್ಜಸ್ 0.5% ನಾವು ಫೈಂಡ್ ಔಟ್ ಮಾಡಬೇಕಾಗಿದೆ. ಹೀಗಾಗಿ ಇನ್ನರ್ ಕಲಮ್ ತೋರಿಲ್ಲ. rupees 30,000 9% ಟ್ಯಾಕ್ಸ್ ಫ್ರೀ ಇದೆ. ಸೊ ಇದನ್ನು ನಾವೇನು ಮಾಡ್ತೀವಿ, ಗ್ರಾಸಿಂಗ್ ಅಪ್ ಮಾಡ್ತೀವಿ. ಸೊ 30,000 ಮೇಲೆ 9% ಅಂದರೆ 2,000 ಆಗ್ತದೆ, 2,700 ಆಗ್ತದೆ. ಅದನ್ನು ನಾನು ನೆಟ್ ಹತ್ರ ಟ್ರೀಟ್ ಮಾಡಬೇಕು. ನೆಟ್ ಇನ್ಕಮ್ ಇಂಟು 100 ಮೈನಸ್ ರೇಟ್ ಆಫ್ ಟಿ ಡಿ ಎಸ್. ಇಲ್ಲಿ ಇಂಟ್ರೆಸ್ಟ್ ಮ್ಯಾಗ 10% ರೇಟ್ ಆಫ್ ಟಿ ಡಿ ಎಸ್ ಇದೆ. ಸೊ ಹೀಗಾಗಿ 90. ಸೊ 3,000. ದೆನ್ 50,000 18% ಟ್ಯಾಕ್ಸ್ ಫ್ರೀ ಡಿವೆಂಚರ್ಸ್ ಇದೆ. ಇದನ್ನು ಕೂಡ ಗ್ರಾಸಿಂಗ್ ಅಪ್ ಮಾಡಬೇಕು. ಸೊ ಅದನ್ನು ಗ್ರಾಸಿಂಗ್ ಅಪ್ ಮಾಡಿದಾಗ 10,000 ಬರ್ತದೆ. 18% ಆನ್ 50,000 ಅಂದರೆ 9,000 ಆಗ್ತದೆ. ಇಂಟು 100 10,000. ದೆನ್ 20,000 11% ಮಂಗಳೂರು ಪೋರ್ಟ್ ಟ್ರಸ್ಟ್ ಬಾಂಡ್ಸ್ 2,200. ಸೊ ಗ್ರಾಸ್ ಇಂಟ್ರೆಸ್ಟ್ ಎಷ್ಟಾತ್ರಿ 19,200 ಆಯಿತು. ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 57 ಕಲೆಕ್ಷನ್ ಚಾರ್ಜಸ್ ಎಟ್ 0.5%, ದಟ್ ಈಸ್ 96. ಸೊ ಔಟರ್ ಕಾಲಮ್ 19,104 ತೊಗೋತೀವಿ. ಸೊ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಈಸ್ 2,16,104. ಕ್ಲಿಯರ್? ಇದು ಒಂದು. ಇನ್ನೊಂದು ಪ್ರಾಬ್ಲಮ್ ಇದೆ, 9th ಪ್ರಾಬ್ಲಮ್. ಯಾಕೆ ಈ ಪ್ರಾಬ್ಲಮ್ಗಳನ್ನ ತೊಗೊಂಡ್ರೆ ಅಂದರೆ ಈ ಸೆಕ್ಯೂರಿಟೀಸ್ ಮ್ಯಾಗೆ ಯಾವುದನ್ನು ನಾವು ಕ್ರಾಸಿಂಗ್ ಅಪ್ ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅನ್ನೋದು ಹೇಳುವ ಉದ್ದೇಶದಿಂದ. ಅದು ನಿಮ್ಗೆ ಗೊತ್ತಾಯಿತು ಅಂದರೆ ಆಟೋಮೆಟಿಕಲಿ ನೀವು ಏನು ತೊಗೋತೀರಪ್ಪ ಅಂದರೆ ಇಲ್ಲಿ 15 ಮಾರ್ಕ್ಸ್ ತೊಗೊತೀರಿ, ರೈಟ್. ಇಲ್ಲಿ ಒಂದು ಪ್ರಾಬ್ಲಮ್ ಇದೆ, ಪ್ರಾಬ್ಲಮ್ ನಂಬರ್ 9 ಆನ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. Mr. Manohar furnished the following particulars of his investments for the previous year ended 31/3/2020. Rupees 10,000 10% central government securities directly ನಾವು ಏನು ಮಾಡ್ತೀವಿ, ನೋ ಗ್ರಾಸಿಂಗ್ ಅಪ್ ಈಸ್ ನೆಸಸರಿ. ಸೊ 1,000 ನಾವು ಡೈರೆಕ್ಟ್ ತೊಗೋತೀವಿ. ದೆನ್ 20,000 18% ಟ್ಯಾಕ್ಸ್ ಫ್ರೀ ಅಂತ ಬಂದಿದೆ. ಸೊ ಹಿಂಗಾಗಿ ಇದನ್ನು ನಾವು ಏನು ಮಾಡಬೇಕು, ಗ್ರಾಸಿಂಗ್ ಅಪ್ ಮಾಡಬೇಕು. ದೆನ್ 40,000 10% UP ಗೌರ್ಮೆಂಟ್ ಸೆಕ್ಯೂರಿಟೀಸ್ ಡೈರೆಕ್ಟ್ಲಿ ತೊಗೋತೀವಿ ನಾವು 4,000. ಅಗೇನ್ ಇಲ್ಲಿ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಇದೆ 36,000 10%. ಇದನ್ನು ಕೂಡ ನಾವೇನು ಮಾಡಬೇಕು, ಗ್ರಾಸಿಂಗ್ ಅಪ್ ಮಾಡಬೇಕು.
ದೆನ್ 30,000 13.5% ಸೆಕ್ಯೂರಿಟೀಸ್. ಇದು ನೋಡಿರಿ, ಇದು ಟ್ಯಾಕ್ಸ್ ಫ್ರೀ ಅಂತ ಇಲ್ಲಿ ಬಂದಿಲ್ಲ. ಸೊ ಹಿಂಗಾಗಿ ಡೈರೆಕ್ಟ್ಲಿ ಏನು ಮಾಡ್ತೀವಿ ನಾವು ಅದನ್ನ ಗ್ರಾಸಿಂಗ್ ಅಪ್ ಮಾಡೋದಿಲ್ಲ, ಡೈರೆಕ್ಟ್ಲಿ ಅಮೌಂಟ್ ತಗೋತೀವಿ. He also received during the same previous year rupees 2,000 at interest on bank term deposits. ಸೊ ಇಲ್ಲಿ ಗ್ರಾಸಿಂಗ್ ಅಪ್ ನೆಸಸರಿ ಇಲ್ಲ, ಯಾಕಂದರೆ ಬ್ಯಾಂಕಿಂದ ಏನು ನಮಗೊಂದು ಇಂಟ್ರೆಸ್ಟ್ ಬರ್ತಿಲ್ಲ ಅಪ್ ಟು 10,000ವರೆಗೆ ದರ್ ಇಸ್ ನೋ TDS. ಕ್ಲಿಯರ್. ದೆನ್ rupees 1,000 ಆ್ಯಸ್ ಇಂಟ್ರೆಸ್ಟ್ ಆನ್ ಕರ್ನಾಟಕ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಇಲ್ಲಿ ಕೂಡ ನಾವು ಗ್ರಾಸಿಂಗ್ ಅಪ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇವು ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅದಾವೆ. ದಿ ನೆಕ್ಸ್ಟ್ ನೋಡಿ 2,700 ಆ್ಯಸ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಆಫ್ ಎಕ್ಸ್ ಕಂಪ್ನಿ ಲಿಮಿಟೆಡ್. ಇಲ್ಲಿ ಟ್ಯಾಕ್ಸ್ ಫ್ರೀ ಅಂತ ಬಂದಿಲ್ಲ, ಆದರೂ ಸಹಿತ ಇದನ್ನು ನಾವು ಗ್ರಾಸಿಂಗ್ ಅಪ್ ಮಾಡಬೇಕು. ಯಾಕೆ ಮಾಡ್ಬೇಕಂದ್ರೆ 2,700 ರಿಸೀವ್ಡ್ ಯಾವಾಗಲೂ ನೆಟ್ ಇದ್ದಿರ್ತದೆ. ಕ್ಲಿಯರ್. ಸೊ ಅದಕ್ಕಾಗಿ ನಾವೇನು ಮಾಡ್ತೀವಿ, ಇದನ್ನು ನಾವು ಗ್ರಾಸಿಂಗ್ ಅಪ್ ಮಾಡ್ತೀವಿ. ಈ ಒಂದು ಇಲ್ಲಿ ಟ್ಯಾಕ್ಸ್ ಫ್ರೀ ಅಂತೇಳಿ ವರ್ಡ್ ಇರಲಿಲ್ಲ ಅಂದ್ರೆ, ಹಿಂಗೆ ರಿಸೀವ್ಡ್ ಕೊಟ್ಟಿದ್ದರು ಅಂದ್ರೆ, ಮೇಲಿನ ಬಿ 2 ರಿಸೀವ್ಡ್ ಕೊಟ್ಟಾರಲ್ರಿ ಅಂತ ನೀವು ಕೇಳ್ಬೋದು. ಮ್ಯಾಗಿಂದ ಬ್ಯಾಂಕ್ ಟರ್ಮ್ ಡಿಪಾಸಿಟ್ ಇದೆ, ದೆನ್ ಇನ್ನೊಂದು ಗೌರ್ಮೆಂಟ್ ಕರ್ನಾಟಕ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಮೇಲೆ. ಸೊ ಹಿಂಗಾಗಿ ಅವತ್ರ ನಾವು ಗ್ರಾಸಿಂಗ್ ಅಪ್ ಮಾಡೋದಿಲ್ಲ. ಕಮರ್ಷಿಯಲ್ ಸೆಕ್ಯೂರಿಟೀಸ್ ಇದ್ದು ನೆಟ್ ಅಮೌಂಟ್ ತೊಗೊಂಡಿದ್ರೆ ಅದನ್ನು ಏನು ಮಾಡ್ತೀವಿ, ಗ್ರಾಸಿಂಗ್ ಅಪ್ ಮಾಡ್ತೀವಿ. ಸೊ ನೆಕ್ಸ್ಟ್ ಒನ್ ಈಸ್ rupees 5,000 ಆ್ಯಸ್ ಡೈರೆಕ್ಟರ್ ಸಿಟ್ಟಿಂಗ್ ಫೀಸ್. ಇದನ್ನು ನಾವೇನು ಮಾಡ್ತೀವಿ, ಡೈರೆಕ್ಟ್ಲಿ ತೊಗೋತೀವಿ. ಹೀಸ್ ಅದರ್ ಇನ್ಕಮ್ಸ್ ವೇರ್ ಟೋಟಲಿ ಫ್ರಮ್ ಮೈನಿಂಗ್, ರಾಯಲ್ಟಿ ಫ್ರಮ್ ಮೈನಿಂಗ್ rupees 12,000, ಗ್ರೌಂಡ್ ರೆಂಟ್ rupees 13,000 ಆ್ಯಂಡ್ ವಿನ್ನಿಂಗ್ ಫ್ರಮ್ ಲಾಟ್ರೀಸ್ rupees 21,000. ಸೊ ಇದನ್ನು ನೆಟ್ ಕೊಟ್ಟಾರೆ ಲಾಟ್ರೀಸ್, ಅದನ್ನು ಕೂಡ ನಾವೇನು ಮಾಡಬೇಕು, ಗ್ರಾಸಿಂಗ್ ಅಪ್ ಮಾಡಬೇಕು. ಈ ಕ್ಲೇಮ್ಸ್ ದ ಫಾಲೋಯಿಂಗ್ ಎಕ್ಸ್ಪೆನ್ಸಸ್. ಕಲೆಕ್ಷನ್ ಚಾರ್ಜಸ್ ಪೇಡ್ ಟು ಬ್ಯಾಂಕ್ ಅಟ್ 1% ಆಫ್ ಗ್ರಾಸ್ ಇಂಟ್ರೆಸ್ಟ್. ಇಲ್ಲಿ ಕೂಡ ಗ್ರಾಸ್ ಇಂಟ್ರೆಸ್ಟ್ ಮ್ಯಾಗ 1%. ಅದ್ರ ನಾವು ಮೊದಲು ಏನು ಮಾಡಬೇಕು, ಗ್ರಾಸ್ ಇಂಟ್ರೆಸ್ಟ್ ಎಷ್ಟು ರಿಸೀವ್ ಮಾಡಿದ್ದೀವಿ ಅನ್ನೋದು ನೋಡ್ಕೋಬೇಕು. ಅದ್ರ ಮ್ಯಾಗ 1% ನಾವು ಕ್ಯಾಲ್ಕುಲೇಷನ್ ಮಾಡಬೇಕು, ರೈಟ್, ಫಾರ್ ಸೆಕ್ಯೂರಿಟೀಸ್. Then interest on loan taken for purchase of central government securities 2,000. So this is also allowable deduction under section 57. Then cost of lottery tickets purchased rupees 500. So ಇಲ್ಲಿ ವಿನ್ನಿಂಗ್ ಫ್ರಮ್ ಲಾಟ್ರೀಸ್ ಅಂತ ಕೊಡೋದು 21,000. ಆ ಲಾಟ್ರಿ ಟಿಕೆಟನ್ನು ಪರ್ಚೇಸ್ ಮಾಡೋಕ್ಕೆ 500 ರೂಪೀಸ್ ಖರ್ಚು ಮಾಡ್ಯಾರ ಅಂತ ಹೇಳ್ತಾರೆ. ಬಟ್ ಈ ಖರ್ಚನ್ನು ನಾವು ಅಂಡರ್ ಸೆಕ್ಷನ್ 57 ಡಿಡಕ್ಷನ್ ತೋರೋದಿಲ್ಲ, ಯಾಕಂದರೆ ಕ್ಯಾಶುವಲ್ ಇನ್ಕಮ್ಸ್ಗೆ ಯಾವುದೇ ಎಕ್ಸ್ಪೆನ್ಸಸ್ ನಾವು ಡಿಡಕ್ಷನ್ ಮಾಡುವಂಗಿಲ್ಲ. ಕ್ಲಿಯರ್. Compute his income from other sources for the assessment year 2020-21. So ಇಲ್ಲಿ ನಾವು ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಆಫ್ ಮಿಸ್ಟರ್ ಮನೋಹರ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021 ಅಂತ ತಗೋತೀವಿ. ದೆನ್ ಫಸ್ಟ್ಗೆ ನಾವು rupees 10,000 10% ಸೆಂಟ್ರಲ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ 1,000 ಇದೆ. ನೀವು ಕೇಳ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಸೆಕ್ಯೂರಿಟೀಸಿಂದ ಇನ್ಕಮ್ 1,000 ಬಂತು, ಬಟ್ ಇಂಟ್ರೆಸ್ಟನ್ನು ನಾವು 2,000 ರೂಪಾಯಿ ಕಟ್ಟಬೇಕಲ್ರಿ ಅಂತ ಕೇಳ್ಬೋದು ನೀವು. ಎಸ್, ಅದನ್ನು ನಾವು ಕಟ್ಟಲೇಬೇಕು, ಯಾಕಂದರೆ ಎಷ್ಟು ಇಂಟ್ರೆಸ್ಟ್ ಪೇಡ್ ಮಾಡಿಲ್ಲ, ಅದರಿಂದ ಎಷ್ಟು ಇನ್ಕಮ್ ಬಂದಿತ್ತು ಅನ್ನೋದು ಇಂಪಾರ್ಟೆಂಟ್ ಇಲ್ಲ, ಎಷ್ಟು ನಾವು ಖರ್ಚು ಎಕ್ಸ್ಪೆನ್ಸ್ ಇದೆ ನಾವು ಲೆಸ್ ತೊಗೋಬೇಕು, 57 ಕೆಳಗೆ. ದೆನ್ rupees 20,000 18% ಟ್ಯಾಕ್ಸ್ ಫ್ರೀ ಅಂತ ಕೂಡಲೇ ನಾವೇನು ಮಾಡಬೇಕು, ಗ್ರಾಸಿಂಗ್ ಅಪ್ ಮಾಡಬೇಕು. ನೆಟ್ ಇನ್ಕಮ್ ಇಂಟು 100 ಡಿವೈಡೆಡ್ ಬೈ 100 ಮೈನಸ್ ರೇಟ್ ಆಫ್ TDS. ಸೊ 20,000 ಮ್ಯಾಗೆ 18% ಅಂದರೆ 3,600 ಆಗ್ತದೆ. 3,600 ಇಂಟು 100 ಡಿವೈಡೆಡ್ ಬೈ 90 4,000. ಸೊ 4,000 ತೊಗೊಂಡು. ದೆನ್ UP ಗೌರ್ಮೆಂಟ್ ಸೆಕ್ಯೂರಿಟೀಸ್ ಡೈರೆಕ್ಟ್ಲಿ ತೊಗೋತೀವಿ 4,000, ದಟ್ ಈಸ್ 10% ಆನ್ 40,000. ದೆನ್ ಅಗೇನ್ ಮತ್ತೊಂದು 36,000 10% ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅದ. ಅಗೇನ್ ಟ್ಯಾಕ್ಸ್ ಫ್ರೀ ವರ್ಡ್ ಬಂದದ, ಇದನ್ನು ಏನು ಮಾಡ್ತೀವಿ ನಾವು, ಗ್ರಾಸಿಂಗ್ ಅಪ್ ಮಾಡ್ತೀವಿ. ಅದು ಕೂಡ 4,000 ಆಗ್ತದೆ. Then 30,000 13.5% securities of cement company limited directly ತೊಗೋತೀವಿ 40-50. rupees 2,000 at interest on bank term deposits ಅದನ್ನು ಡೈರೆಕ್ಟ್ ತೊಗೋತೀವಿ. ದೆನ್ ಇಂಟ್ರೆಸ್ಟ್ ಆನ್ ಕರ್ನಾಟಕ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಡೈರೆಕ್ಟ್ ತೊಗೋತೀವಿ. ಬಟ್ 2,700 ಆಸ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಆಫ್ ಎಕ್ಸ್ ಕಂಪ್ನಿ ಲಿಮಿಟೆಡ್ ಇದ್ದರೆ ಇದನ್ನು ಗ್ರಾಸಿಂಗ್ ಅಪ್ ಮಾಡೋದು. ಈಗಾಗಲೇ ಇದ್ರ ಬಗ್ಗೆ ನಮಗೆ ಹೇಳಿ ನಾನು. ಸೊ ಅದು 3,000 ಆಗ್ತದೆ. ದೆನ್ ಡೈರೆಕ್ಟರ್ಸ್ ಫೀಸ್ ಸಿಟ್ಟಿಂಗ್ ಫೀಸ್ ಡೈರೆಕ್ಟ್ಲಿ 5,000 ತೊಗೋತೀವಿ. ರಾಯಲ್ಟಿ ಫ್ರಮ್ ಮೈನಿಂಗ್ 12,000 ತೊಗೋತೀವಿ. ಗ್ರೌಂಡ್ ರೆಂಟ್ 13,000 ತೊಗೋತೀವಿ. ವಿನ್ನಿಂಗ್ ಫ್ರಮ್ ಲಾಟ್ರೀಸ್ ಐತಿಲ್ಲ, ಅದನ್ನು ಗ್ರಾಸಿಂಗ್ ಅಪ್ ಮಾಡೋದು. ಸೊ ಗ್ರಾಸ್ ಈಸ್ ಈಕ್ವಲ್ ಟು ನೆಟ್ ಇನ್ಕಮ್ ಇಂಟು 100 ಡಿವೈಡೆಡ್ ಬೈ 100 ಮೈನಸ್ ರೇಟ್ ಆಫ್ TDS ಈಸ್ ಈಕ್ವಲ್ ಟು 21,000 ಇಂಟು 100 ಡಿವೈಡೆಡ್ ಬೈ 70 ಈಸ್ ಈಕ್ವಲ್ ಟು 30,000 ತೊಗೋತೀವಿ. ಸೊ ಟೋಟಲ್ ಎಷ್ಟಾದರೆ 83,000
050 ಆಗ್ತದೆ. ಡಿಡಕ್ಷನ್ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 57 ಕಲೆಕ್ಷನ್ ಚಾರ್ಜಸ್ ಎಟ್ 1% ಆನ್ ಗ್ರಾಸ್ ಇಂಟ್ರೆಸ್ಟ್. ಇಲ್ಲಿ ನಾವು ಗ್ರಾಸ್ ಇಂಟ್ರೆಸ್ಟನ್ನು ತಗೋಬೇಕು. ಗ್ರಾಸ್ ಇಂಟ್ರೆಸ್ಟ್ ಈಕ್ವಲ್ ಟು ಅಮೌಂಟ್ ಆಫ್ ಎ ಟು ಎಚ್ ವರೆಗೆ ತೊಗೋತೀವಿ ಎಕ್ಸೆಪ್ಟ್ ಎಫ್ ಯಾಕೆ ತೋರಿದಿಲ್ಲ ಅಂದ್ರೆ ಅದು ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಟರ್ಮ್ ಡಿಪಾಸಿಟ್ಸ್ ಅದ. ಸೊ ಬ್ಯಾಂಕ್ ಟರ್ಮ್ ಡಿಪಾಸಿಟ್ಸ್ ಮ್ಯಾಗೆ ಇಂಟ್ರೆಸ್ಟ್ ಕೊಡ್ತಿಲ್ಲ, ಅದ್ರ ಮ್ಯಾಗೆ ಬ್ಯಾಂಕರ್ ಚಾರ್ಜ್ ಮಾಡೋದಿಲ್ಲ. ಅದನ್ನೊಂದು ಬಿಟ್ಟು ಉಳಿದೆಲ್ಲ ಇಂಟ್ರೆಸ್ಟನ್ನು ತೊಗೋತೀವಿ. 1000 4000 4000 4000 ಪ್ಲಸ್ 4050 ಪ್ಲಸ್ 1000 ಪ್ಲಸ್ 3000 21,050 ಅದ್ರ ಮ್ಯಾಗೆ 1% ಅಂದರೆ 210 rupees. ದೆನ್ ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಸೆಂಟ್ರಲ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ 2000. ಸೊ ಟೋಟಲ್ 2210 ನಾವು ಲೆಸ್ ಮಾಡ್ತೀವಿ ಅಂಡರ್ ಸೆಕ್ಷನ್ 57 ಕೆಳಗೆ. ಸೊ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಈಸ್ 80,840. ಸೊ ದಿಸ್ ಈಸ್ ದ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸೊ ಈ ರೀತಿ ನೀವು ಈಸಿ ಅದ ಈ ಯೂನಿಟ್ದೊಳಗೆ ಈ ರೀತಿ ಬಿಡಿಸಿದ್ರೆ ಯು ವಿಲ್ ಗೆಟ್ 15 marks. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.